ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಮೂವಿಂಗ್ ಆ್ಯಾವ್ರೇಜ್ಗಳನ್ನು ಬಳಸಿ ಯಾವ ರೀತಿ ಒಂದು ಸ್ವಿಂಗ್ ಟ್ರೇಡನ್ನು ತೊಗೋಬೋದು, ಹಾಗೆ ನಾವು ನಮ್ಮ ಸ್ಟಾಪ್ ಲಾಸ್ಗಳನ್ನು ಎಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ, ಹಾಗೆ ಯಾವ ಲೆವೆಲ್ಗಳಲ್ಲಿ ಎಕ್ಸಿಟ್ ಆಗಬೇಕಾಗತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಮೂವಿಂಗ್ ಆ್ಯಾವ್ರೇಜ್ ಸ್ಟ್ರಾಟಜಿಯನ್ನು ಯಾವ ರೀತಿ ಅಪ್ಲೈ ಮಾಡ್ಬೋದು ಸ್ವಿಂಗ್ ಟ್ರೇಡಿಂಗಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಹಾಗೆಯೇ ನಾನು MACD RSI ಸೊ ಈ ಎಲ್ಲ ಟೆಕ್ನಿಕ್ಗಳನ್ನು ಬಳಸಿ ಯಾವ ರೀತಿ ಸ್ವಿಂಗ್ ಟ್ರೇಡಿಂಗನ್ನು ಮಾಡ್ಬೋದು, ಹಾಗೆಯೇ ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ಗಳನ್ನು ಚಾರ್ಟಿಂಗ್ ವೆಬ್ಸೈಟ್ ಬಳಸಿ ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು. ಸೊ ಆ ವಿಡಿಯೋಗಳನ್ನು ಮಾಡಿದ್ದೀನಿ. ಆ ವಿಡಿಯೋಗಳು ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇ ಲಿಸ್ಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಅದರ ಲಿಂಕ್ ಅನ್ನು ಐ ಬಟನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ನಿಮಗೆ ಲಿಂಕ್ ನೋಡೋದಕ್ಕೆ ಸಿಗುತ್ತೆ. ಅದನ್ನ ಕೂಡ ನೀವು ಬಳಸಿ ಸ್ವಿಂಗ್ ಟ್ರೇಡಿಂಗ್ ಅನ್ನ ಮಾಡಬಹುದು. ಇಲ್ಲಿ ನಾನು ಚಾರ್ಟ್ ಅನ್ನ ನೋಡಬೇಕು ಅಂದಾಗ ಯಾವುದೇ ಪರ್ಟಿಕ್ಯುಲರ್ ಸ್ಟಾಕ್ದು ಟ್ರೇಡಿಂಗ್ ವ್ಯೂ ವೆಬ್ಸೈಟ್ ಅನ್ನು ಯೂಸ್ ಮಾಡ್ತೀನಿ. ಇಲ್ಲಿ ನಮಗೆ ತುಂಬಾನೇ ಇಂಡಿಕೇಟರ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಸೊ ಮೊದಲನೇ ವೆಬ್ಸೈಟ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಇಂಟರ್ಫೇಸ್ ನಿಮಗೆ ಸಿಗುತ್ತೆ. ಇಲ್ಲಿ ಮೇಲ್ಗಡೆ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಕಂಪನಿಯ ಚಾರ್ಟ್ ಲೋಡ್ ಆಗುತ್ತೆ. ಇಲ್ಲಿ ನನಗೆ LNT ಚಾರ್ಟ್ ನೋಡೋದಕ್ಕೆ ಸಿಗ್ತಿದೆ. ಸೊ ನೀವು ಬೇಕಂದ್ರೆ ಯಾವ ಕಂಪನಿ ಬೇಕು ಆ ಕಂಪನಿಯ ಚಾರ್ಟ್ ಅನ್ನ ಇಲ್ಲಿ ಅಪ್ಲೈ ಮಾಡ್ಕೋಬಹುದಾಗುತ್ತೆ. ಜಸ್ಟ್ ಆ ಕಂಪನಿ ನೇಮ್ ಅನ್ನ ಇಲ್ಲಿ ಸರ್ಚ್ ಮಾಡಬೇಕು. ಸೊ ಆಗ ನಿಮಗೆ ಚಾರ್ಟ್ ನೋಡೋದಕ್ಕೆ ಸಿಗುತ್ತೆ. ಈಗ LNT ಅಲ್ಲಿ ನಾವು ಯಾವ ರೀತಿ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡಬಹುದು ಅದನ್ನ ನೋಡೋಣ. ಇಲ್ಲಿ ಮೇಲ್ಗಡೆ ಇಂಡಿಕೇಟರ್ ಅಂತ ಏನು ಕಾಣಿಸ್ತಿದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಮೂವಿಂಗ್ ಆವರೇಜ್ ಎಕ್ಸ್ಪೋನೆನ್ಷಿಯಲ್ ಅನ್ನುವಂಥ ಒಂದು ಇಂಡಿಕೇಟರ್ ಅನ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದನ್ನ ನಾನು ಫೇವರಿಟೀಸ್ ಅಲ್ಲಿ ಕೂಡ ಹಾಕೊಂಡಿದ್ದೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು, ಆ ಇಂಡಿಕೇಟರ್ ಚಾರ್ಟ್ ಅಲ್ಲಿ ಅಪ್ಲೈ ಆಗಿರುತ್ತೆ. ಇಲ್ಲಿ ಅವರು ಡಿಫಾಲ್ಟ್ ಆಗಿ 9 ದಿನದ ಮೂವಿಂಗ್ ಆವರೇಜ್ ಅನ್ನ ಕೊಟ್ಟಿರ್ತಾರೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಇನ್ಪುಟ್ ಅಲ್ಲಿ ಲೆಂತ್ 9 ಇದೆಯಲ್ಲ ಅದನ್ನ 10 ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಸ್ಟೈಲ್ ಅಲ್ಲಿ ನೀವು ಕಲರ್ ಅನ್ನ ಕೂಡ ಚೇಂಜ್ ಮಾಡ್ಕೋಬಹುದು. ನಾನಿಲ್ಲಿ ರೆಡ್ ಕಲರ್ಗೆ ಅದನ್ನ ಇಟ್ಕೋತಾ ಇದ್ದೀನಿ. ಹಾಗೆ ಲೈನ್ ಏನಿದೆ ಅದರ ಥಿಕ್ನೆಸ್ ಅನ್ನು ಕೂಡ ನಾವು ಜಾಸ್ತಿ ಮಾಡ್ಕೋಬಹುದಾಗುತ್ತೆ. ಸೊ ಇಲ್ಲಿ 10 ಡೇ ಮೂವಿಂಗ್ ಆವರೇಜ್ ಅಪ್ಲೈ ಆಗಿದೆ. ಸೊ ನೆಕ್ಸ್ಟ್ ಇದೇ ರೀತಿ ನಾವು 50 ಡೇ ಮೂವಿಂಗ್ ಆವರೇಜ್ ಅನ್ನು ಕೂಡ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಸೇಮ್ ಇಂಡಿಕೇಟರ್ ಮೂವಿಂಗ್ ಆವರೇಜ್ ಎಕ್ಸ್ಪೋನೆನ್ಷಿಯಲ್ ಮತ್ತೆ ಅಪ್ಲೈ ಆಗಿದೆ. ಸೊ ಇಲ್ಲಿ ಸೆಟ್ಟಿಂಗ್ಗೆ ಹೋಗಬೇಕಾಗುತ್ತೆ. ಹಾಗೆ ಲೆಂತ್ ಏನು ಡಿಫಾಲ್ಟ್ ಆಗಿ ಅವರು 9 ಕೊಟ್ಟಿರ್ತಾರೆ ಅದನ್ನ 50ಕ್ಕೆ ಸೆಟ್ ಮಾಡಬೇಕಾಗುತ್ತೆ 50 ಡೇ ಮೂವಿಂಗ್ ಆವರೇಜ್ ಅಂತ. ಸೊ ನೆಕ್ಸ್ಟ್ ಇದೇ ರೀತಿ ಇಲ್ಲೂ ಕೂಡ ನಾವು ಕಲರ್ ಅನ್ನ ಚೇಂಜ್ ಬೇಕಾದ್ರೆ ಮಾಡ್ಕೋಬಹುದು. ಹಾಗೇನೆ ಇನ್ನೊಂದು ಇಂಡಿಕೇಟರ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ, ಅದು ಕೂಡ ಮೂವಿಂಗ್ ಆವರೇಜ್ ಎಕ್ಸ್ಪೋನೆನ್ಷಿಯಲ್ ಆಗಿರುತ್ತೆ. ಸೊ ಇಲ್ಲಿ ಮತ್ತೆ ನಾವು ಸೆಟ್ಟಿಂಗ್ಗೆ ಹೋಗಿ ಇದನ್ನ 200 ಡೇಗೆ ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾವು 200 ಡೇ ಮೂವಿಂಗ್ ಆವರೇಜ್ ಅನ್ನ ಅಪ್ಲೈ ಮಾಡ್ತಾ ಇದೀವಿ. ಸ್ಟೈಲ್ಗೆ ನೀವು ಹೋಗಿ ಬೇಕಾದ್ರೆ ಕಲರ್ ಅನ್ನ ಚೇಂಜ್ ಮಾಡಬಹುದು. ನಾನು ಇಲ್ಲಿ ಬ್ಲಾಕ್ ಕಲರ್ಗೆ ಅದನ್ನ ಸೆಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾವು 3 ಮೂವಿಂಗ್ ಆವರೇಜ್ ಗಳನ್ನ ಅಪ್ಲೈ ಮಾಡ್ಕೊಂಡಿದ್ದೀವಿ. ಸೊ ಕೆಳಗಡೆ ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಲೈನ್ ಏನು ಕಾಣಿಸ್ತಿದೆ ಇದು 200 ಡೇ ಮೂವಿಂಗ್ ಆವರೇಜ್ ಆಗಿರುತ್ತೆ. ಸೊ ನಾವು ಲಾಂಗ್ ಟರ್ಮ್ ಅಲ್ಲಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ನಮ್ಮ ಸ್ಟಾಕ್ಗಳು 200 ಡೇ ಮೂವಿಂಗ್ ಆವರೇಜ್ ನ ಮೇಲ್ಗಡೆ ಟ್ರೇಡ್ ಮಾಡ್ತಿದ್ಯಾ ಅದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. 200 ಡೇ ಮೂವಿಂಗ್ ಆವರೇಜ್ ಕ್ರೂಷಿಯಲ್ ಸಪೋರ್ಟ್ ಆಗಿರುತ್ತೆ ಯಾವುದೇ ಒಂದು ಸ್ಟಾಕ್ಗೂ ಕೂಡ. ಎಲ್ಲ ಬ್ಲೂ ಚಿಪ್ ಸ್ಟಾಕ್ ಗಳು ಏನಿರುತ್ತೆ ಅದು 200 ಡೇ ಮೂವಿಂಗ್ ಆವರೇಜ್ ನ ಮೇಲ್ಗಡೆನೆ ಯಾವಾಗಲೂ ಟ್ರೇಡ್ ಆಗ್ತಾ ಇರುತ್ತೆ. ಮೂವಿಂಗ್ ಆವರೇಜ್ ಏನು ಅಂತ ಕೆಲವೊಂದಿಷ್ಟು ಜನಕ್ಕೆ ಡೌಟ್ ಇರುತ್ತೆ. ಸೊ ಅದನ್ನ ಕೂಡ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಇಲ್ಲಿ ನಾವು ಈ ಬ್ಲಾಕ್ ಕಲರ್ ಲೈನ್ ಏನು ನೋಡ್ತಾ ಇದೀವಿ ಸೊ ಇದು 200 ಡೇ ಮೂವಿಂಗ್ ಆವರೇಜ್ ಅಂದ್ರೆ ಕಳೆದ 200 ಟ್ರೇಡಿಂಗ್ ಸೆಷನ್ಗಳಲ್ಲಿ ಅಂದ್ರೆ 200 ದಿನಗಳಲ್ಲಿ ಸ್ಟಾಕ್ ಯಾವ ರೀತಿ ಟ್ರೇಡ್ ಮಾಡ್ತಿತ್ತು ಅದರ ಆವರೇಜ್ ಪ್ರೈಸ್ ಅಂದ್ರೆ 200 ದಿನದ ಪ್ರೈಸ್ ಅನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದ್ರೆ ಅದನ್ನ ಆಡ್ ಮಾಡ್ಕೋತಾರೆ, ಅದನ್ನ 200ರಿಂದ ಡಿವೈಡ್ ಮಾಡ್ತಾರೆ. ಅಂದ್ರೆ ಅವಾಗ ನಮಗೆ ಒಂದು ಆವರೇಜ್ ಸಿಗುತ್ತೆ. ಸೊ ಆ ಆವರೇಜ್ ಅನ್ನ ಈ ನಿಮಗೆ ಬ್ಲಾಕ್ ಲೈನ್ ಏನು ಕಾಣಿಸ್ತಿದೆ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ಇಲ್ಲಿ ಬ್ಲೂ ಕಲರ್ ಲೈನ್ ಏನು ನಿಮಗೆ ಕಾಣಿಸ್ತಾ ಇದೆ ಇದು 50 ಡೇ ಮೂವಿಂಗ್ ಆವರೇಜ್ ಆಗುತ್ತೆ. ಅಂದ್ರೆ ಇಂದಿನ 50 ದಿನಗಳಲ್ಲಿ ಸ್ಟಾಕ್ ಯಾವ ರೀತಿ ಟ್ರೇಡ್ ಮಾಡ್ತಿತ್ತು ಸೊ ಅದರ ಆವರೇಜ್ ಪ್ರೈಸ್ ಏನಿದೆ ಸೊ ಅದನ್ನ ಈ ಲೈನ್ ರೆಪ್ರೆಸೆಂಟ್ ಮಾಡುತ್ತೆ. ರೆಡ್ ಲೈನ್ ಏನಿದೆ ನಿಮಗೆ ಕಳೆದ 10 ದಿನಗಳಲ್ಲಿ ಸ್ಟಾಕ್ ಯಾವ ಒಂದು ಆವರೇಜ್ ಅಲ್ಲಿ ಟ್ರೇಡ್ ಮಾಡ್ತಿದೆ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೀವು ಇಲ್ಲಿ ಬ್ಲಾಕ್ ಲೈನ್ ಅನ್ನ ಅಬ್ಸರ್ವ್ ಮಾಡಬಹುದು. ಸ್ಟಾಕ್ ನಮಗೆ ಆಲ್ಮೋಸ್ಟ್ ಯಾವಾಗಲೂ ಅದರ ಮೇಲ್ಗಡೆನೆ ಟ್ರೇಡ್ ಮಾಡ್ತಾ ಇರುತ್ತೆ. ಒಂದೇ ಒಂದು ಸಿಚುವೇಶನ್ ಅಂದ್ರೆ ನಮಗೆ ಯಾವಾಗ ಕೋವಿಡ್ ಟೈಮಲ್ಲಿ ಕ್ರ್ಯಾಶ್ ಆಗಿತ್ತು ಆ ಟೈಮಲ್ಲಿ ನಮಗೆ LNT 200 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಹೋಗಿತ್ತು. ಸೊ ಲಾಂಗ್ ಟರ್ಮ್ಗೆ ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಅಕಸ್ಮಾತ್ ನಮಗೆ 200 ಡೇ ಮೂವಿಂಗ್ ಆವರೇಜ್ ಹತ್ರ ಸ್ಟಾಕ್ ಸಿಕ್ಕಿದ್ರೆ, ಬಟ್ ಈಗ ಎಲ್ಲ ಬ್ಲೂ ಚಿಪ್ ಸ್ಟಾಕ್ಗಳು 50 ಡೇ ಮೂವಿಂಗ್ ಆವರೇಜ್ ಮೇಲ್ಗಡೆನೆ ಟ್ರೇಡ್ ಮಾಡ್ತಿರ್ತವೆ. ಸೊ ನೀವು ಲಾಂಗ್ ಟರ್ಮ್ಗೆ ನಾನು ಯಾವಾಗ ಸ್ಟಾಕ್ನ ಬೈ ಮಾಡಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ರೆ ನಿಮ್ಗೆ ಏನಾದರೂ 50 ಡೇ ಮೂವಿಂಗ್ ಆವರೇಜ್ ಹತ್ರ ಸ್ಟಾಕ್ ಡ್ರಾಪ್ ಆಗ್ತಿರೋದು ಕಾಣಿಸಿದ್ರೆ ಅಲ್ಲಿ ನೀವು ಬೈಯಿಂಗ್ ಅನ್ನ ಮಾಡಬಹುದಾಗುತ್ತೆ. ಯೂಶಲಿ ಇಲ್ಲಿ 50 ಡೇ ಮೂವಿಂಗ್ ಆವರೇಜ್ ಹತ್ರ ಸ್ಟಾಕ್ ಒಂದು ಸಪೋರ್ಟ್ ಅನ್ನ ತಗೊಂಡು ಮತ್ತೆ ಬೌನ್ಸ್ ಬ್ಯಾಕ್ ಆಗುತ್ತೆ. ಆ ಕಾರಣದಿಂದ ನೀವು ನೋಡಬಹುದು ಈ ರೀತಿಯ ಒಂದು ಇಂಡಿಕೇಟರ್ ಅನ್ನ ಅಪ್ಲೈ ಮಾಡಿ ಅಕಸ್ಮಾತ್ ನಿಮ್ಗೆ ಏನಾದರೂ ಸ್ಟಾಕ್ ಇಲ್ಲಿ 50 ಡೇ ಮೂವಿಂಗ್ ಆವರೇಜ್ ಹತ್ರ ಕಾಣಿಸ್ತಿದ್ರೆ ಅಲ್ಲಿ ನೀವು ಡಿಪ್ ಅಲ್ಲಿ ಆಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ನಾನು ಹೇಳ್ತಾ ಇರೋದು. ಬಟ್ ಸ್ವಿಂಗ್ ಟ್ರೇಡಿಂಗ್ಗೆ ಮಾಡುವಾಗ ನಾವು ಬೇರೆ ಒಂದು ಸ್ಟ್ರಾಟಜಿಯನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ಕೂಡ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ.
ಸೊ ಇಲ್ಲಿ ರೆಡ್ ಲೈನ್ ಏನು ಕಾಣಿಸ್ತಿದೆ ಇದು ನಮಗೆ 10 ಡೇ ಮೂವಿಂಗ್ ಆವರೇಜ್ ಆಗಿದೆ. ಸ್ವಲ್ಪ ಜನ ಇಲ್ಲಿ 20 ಡೇ ಮೂವಿಂಗ್ ಆವರೇಜ್ ಅನ್ನು ಕೂಡ ಬಳಸ್ತಾರೆ, ಕೆಲವೊಂದಿಷ್ಟು ಜನ ಇಲ್ಲಿ 30 ಡೇ ಮೂವಿಂಗ್ ಆವರೇಜ್ ಅನ್ನು ಕೂಡ ಯೂಸ್ ಮಾಡ್ಕೋತಾರೆ. ನಾನು ಇಲ್ಲಿ ಯೂಶಲಿ 10 ಡೇ ಮೂವಿಂಗ್ ಆವರೇಜ್ ಅನ್ನ ಯೂಸ್ ಮಾಡ್ತಿರ್ತೀನಿ. ಸೊ ನೀವೀಗ ಯಾವ ರೀತಿ ಒಂದು ಇಂಡಿಕೇಟರ್ ಅನ್ನ ಅಪ್ಲೈ ಮಾಡಿದ್ರಿ, ಅಲ್ಲಿ 10 ಅನ್ನ ಯಾವ ರೀತಿ ಸೆಟ್ ಮಾಡಿದ್ರಿ, ಅದೇ ರೀತಿ 20-30 ಅನ್ನ ಸೆಟ್ ಮಾಡಿದಾಗ ಸೊ ಆ ಪರ್ಟಿಕ್ಯುಲರ್ ಮೂವಿಂಗ್ ಆವರೇಜ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಿಮ್ಮ ಟ್ರೇಡಿಂಗ್ ಬೇಸಿಸ್ ಮೇಲೆ ನೀವು ಅದನ್ನ ಸೆಟ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಾವು ಗಮನಿಸಬೇಕಾಗಿರೋದು, ಇಲ್ಲಿ ನಿಮಗೆ ಟೈಮ್ ಫ್ರೇಮ್ ನೋಡೋದಕ್ಕೆ ಸಿಗುತ್ತೆ. ಡಿ ಅಂತ ಏನು ಕಾಣಿಸ್ತಿದೆ ಇದು ಡೈಲಿ ಕ್ಯಾಂಡಲ್ ಆಗಿದೆ, ಅಂದರೆ ಒಂದು ಕ್ಯಾಂಡಲ್ ಏನಿದೆ ದಿನದ ಒಂದು ರೆಪ್ರೆಸೆಂಟೇಷನ್ ಆಗಿರುತ್ತೆ. ಅದೇ ನೀವು ಇಂಟ್ರಾಡೇ ಮಾಡುವಾಗ ಅದನ್ನು ಮಿನಿಟ್ಸಲ್ಲಿ ಸೆಟ್ ಮಾಡಿರ್ತೀರಾ, ಬಟ್ ಸ್ವಿಂಗ್ ಟ್ರೇಡಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗ್ ಮಾಡುವಾಗ ನೀವು ಅದನ್ನು ಡೇಗೆ ಸೆಟ್ ಮಾಡಬೇಕಾಗುತ್ತೆ. ಅಂದರೆ ಒಂದು ಕ್ಯಾಂಡಲ್ ಏನಿದೆ ನಿಮ್ಮದು ಒಂದು ದಿನವನ್ನು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ಗಮನದಲ್ಲಿ ಇಡಬೇಕಾಗುತ್ತೆ, ಇಲ್ಲ ಅಂದರೆ ಟ್ರೇಡ್ ಸರಿಯಾಗಿ ಆಗೋದಿಲ್ಲ. ಸೊ ಈಗ ನಾವು ಯಾವ ರೀತಿ ಟ್ರೇಡನ್ನು ತಗೋಬೇಕು ಅಂತ ನೋಡಿದಾಗ, ಸೊ ಸ್ಟಾಕ್ ನಮಗೆ 10 ಡೇ ಮೂವಿಂಗ್ ಆವರೇಜ್ ಹತ್ರ ಒಂದು ಗ್ರೀನ್ ಕ್ಯಾಂಡಲನ್ನು ಫಾರ್ಮ್ ಮಾಡಿದಾಗ ಅದರ ನೆಕ್ಸ್ಟ್ ಕ್ಯಾಂಡಲ್ ಏನಿದೆ ಅಲ್ಲಿ ನಾವು ಟ್ರೇಡನ್ನು ತಗೋಬೇಕಾಗುತ್ತೆ. ಹಾಗೆ ಸ್ಟಾಕ್ ಈ 3 ಮೂವಿಂಗ್ ಆವರೇಜ್ನ ಮೇಲೆ ಇರಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ನೋಡ್ಬೋದು ನಾವು ಇನ್ನೊಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗ್ತಿದೆ. ಸೊ ಇಲ್ಲಿ ನೀವು ಲೈನ್ಗೆ ಹೋದಾಗ ನಿಮಗೆ ಬೇರೆ ಬೇರೆ ರೀತಿಯ ಲೈನ್ಗಳು ಕಾಣಿಸುತ್ತೆ. ಅಲ್ಲಿ ಒಂದು ಆರಿಜಾಂಟಲ್ ಲೈನನ್ನು ನೀವು ತಗೋಬೇಕಾಗುತ್ತೆ. ಹಾಗೆ ದೊಡ್ಡ ಒಂದು ಗ್ರೀನ್ ಕ್ಯಾಂಡಲ್ ಏನು ಫಾರ್ಮ್ ಆಗ್ತಿದೆ ಅದರ ಕೆಳಗಡೆ ಪಾಯಿಂಟ್ ಏನಿದೆ ಅಲ್ಲಿ ನೀವು ಲೈನನ್ನು ಡ್ರಾ ಮಾಡಬೇಕಾಗುತ್ತೆ. ಜಸ್ಟ್ ಕ್ಲಿಕ್ ಮಾಡಿದ್ರೆ ಆ ಲೈನ್ ಡ್ರಾ ಆಗುತ್ತೆ. ಸೊ ಇಲ್ಲಿ 1907 ಪ್ರೈಸ್ ಕಾಣಿಸ್ತಿದೆ. 1907 ನಮಗೆ ಈಗ ಸಪೋರ್ಟ್ ಲೈನ್ ಆಗಿರುತ್ತೆ, ಅಂದರೆ ಈ ಸ್ಟಾಕ್ ಇಲ್ಲಿಂದ ಸ್ವಲ್ಪ ಬೌನ್ಸ್ ಬ್ಯಾಕ್ ಆಗಿದೆ ಅಂತ. ಸೊ ಇಲ್ಲಿ ನೀವು 1905 1900 ಲೆವೆಲಲ್ಲಿ ಒಂದು ಸಪೋರ್ಟನ್ನು ಇಟ್ಕೊಂಡು ಒಂದು ಸ್ವಿಂಗ್ ಟ್ರೇಡನ್ನು ತಗೋಬೋದು. ಬಟ್ ಸ್ವಿಂಗ್ ಟ್ರೇಡ್ ತಗೋಬೇಕು ಅಂದಾಗ ಈ ದೊಡ್ಡ ಕ್ಯಾಂಡಲ್ ಏನು ಫಾರ್ಮ್ ಆಗಿದೆ 10 ಡೇ ಮೂವಿಂಗ್ ಆವರೇಜ್ನ ಮೇಲೆ, ಅದ್ರ ಮೇಲ್ಗಡೆ ಇನ್ನೊಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಬೇಕಾಗುತ್ತೆ. ಸೊ ಈ ಕಂಡೀಷನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ ಇಲ್ಲಿ ಇನ್ನೊಂದು ಹಾರಿಜಾಂಟಲ್ ಲೈನ್ ಅನ್ನು ನಾನು ಈ ಗ್ರೀನ್ ಕ್ಯಾಂಡಲ್ ಏನು ಫಾರ್ಮ್ ಆಗಿದೆ ಅದರ ಕೆಳಗಡೆ ಇಟ್ಕೋತೀನಿ. ಸೊ ಇದು ನಿಮ್ಮ ಎಂಟ್ರಿ ಪಾಯಿಂಟ್ ಆಗಿರುತ್ತೆ. ಅದರ ಮೇಲ್ಗಡೆ ಆಗಿರ್ಬೋದು ಅಥವಾ ಕೆಳಗಡೆ ಕೂಡ ಆಗ್ಬೋದು. ಸೊ ಎಲ್ಲಿ ಎಂಟ್ರಿ ತಗೋಬೇಕು ಅದು ನಿಮ್ಮ ಇಷ್ಟ ಆಗಿರುತ್ತೆ. ಸೊ ಅಲ್ಲಿ ಒಂದು ಎಂಟ್ರಿಯನ್ನು ನೀವು ತಗೋಬೋದು. ಸೊ ಎಂಟ್ರಿ ತಗೊಂಡ್ಮೇಲೆ ಸೊ ನೋಡ್ಬೋದು ನೀವು ಟಾರ್ಗೆಟ್ ನಿಮಗೆ ಯಾವ ರೀತಿ ಒಂದು ಮೂಮೆಂಟಮ್ ಶೇರಲ್ಲಿ ಕಾಣಿಸ್ತಿದೆ ಅಂತ. ಸೊ ಪ್ರೈಸ್ ನಿಮಗೆ ಇಲ್ಲಿ ಈ ರೆಡ್ ಕ್ಯಾಂಡಲ್ ಫಾರ್ಮ್ ಆಗ್ತಿದೆ ಅಲ್ಲಿ ಕೂಡ ನೀವು ಗಮನಿಸಿದ್ರೆ 2077 ಪ್ರೈಸ್ ಕಾಣಿಸ್ತಿದೆ. ನಿಮ್ಮ ಎಂಟ್ರಿ 1956. ಸೊ ಎಕ್ಸಿಟ್ ನಿಮಗೆ 2077 ಕಾಣಿಸ್ತಿದೆ. ಸೊ ನೋಡ್ಬೋದು ನಿಮಗೆ ಯಾವ ರೀತಿ ಒಂದು ಮೊಮೆಂಟಮ್ ಕಾಣಿಸಿದೆ ಅಂತ. ಸ್ವಿಂಗ್ ಟ್ರೇಡಲ್ಲಿ 100 ಪಾಯಿಂಟ್ ಕೂಡ ಒಳ್ಳೆ ಒಂದು ಪಾಯಿಂಟ್ ಆಗಿರುತ್ತೆ. ಸೊ ಇಲ್ಲಿ 30-40 ಪಾಯಿಂಟ್ಗಳಿಗೂ ಕೂಡ ಜನ ಟ್ರೇಡಿಂಗನ್ನು ಮಾಡ್ತಿರ್ತಾರೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇರುತ್ತೆ ಅದ್ರ ಬೇಸಿಸ್ ಮೇಲೆ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಸೊ ಈ ರೀತಿಯ ಒಂದು ಸ್ಟ್ರಾಟಜಿಯನ್ನು ನೀವು ಒಳ್ಳೊಳ್ಳೆ ಶೇರ್ಗಳಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇನ್ನಷ್ಟು ಎಕ್ಸಾಂಪಲ್ಗಳನ್ನು ನಾವು ನೋಡೋಣ. ಸೊ ನೋಡ್ಬೋದು ಇಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಫಾರ್ಮ್ ಆಗಿದೆ, ಆದರೆ ನೆಕ್ಸ್ಟ್ ನಿಮಗೆ ರೆಡ್ ಕ್ಯಾಂಡಲ್ ಕಾಣಿಸ್ತಿದೆ. ಸೊ ಇಂಥ ಲೆವೆಲಲ್ಲಿ ನೀವು ಎಂಟ್ರಿನ ತಗೋಬಾರ್ದು. ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಆಗಿರಬೇಕಾಗುತ್ತೆ. ಹಾಗೆ ಇನ್ನಷ್ಟು ಎಕ್ಸಾಂಪಲ್ಗಳನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು ಒಂದು ದೊಡ್ಡ ಕ್ಯಾಂಡಲ್ ಫಾರ್ಮ್ ಆಗಿದೆ, ಅದರ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಇದೆ, ಬಟ್ ತುಂಬಾ ಸ್ಟಾಕ್ ರನ್ ಆಗೋಗಿರುತ್ತೆ. ಸೊ ಇಂಥ ಲೆವೆಲಲ್ಲಿ ನಾವು ಎಂಟ್ರಿ ಆಗೋದು ತಪ್ಪಾಗುತ್ತೆ. ಸೊ ಅಲ್ಲಿ ನಮಗೆ ಮತ್ತೆ ಒಂದು ರಿವರ್ಸಲ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯ ಕ್ಯಾಂಡಲ್ಗಳಲ್ಲಿ ಟ್ರೇಡ್ ತೊಗೊಳೋದಕ್ಕೆ ಹೋಗಬೇಡಿ. ಸೊ ಒಂದು ಚಿಕ್ಕ ಕ್ಯಾಂಡಲ್ ಫಾರ್ಮ್ ಆಗಿದ್ದು ಸೊ ಬುಲ್ಲಿಶ್ ಕ್ಯಾಂಡಲ್ ಆಗಿರಬೇಕಾಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಜಸ್ಟ್ ನಾವು ಮೂವ್ ಆದರೆ ಸೊ ನೋಡ್ಬೋದು ಇಲ್ಲೂ ಕೂಡ ಒಂದು ದೊಡ್ಡ ಕ್ಯಾಂಡಲ್ ಆಗಿದೆ, ಅದರ ಮೇಲೆ ನಿಮಗೆ ಫಾಲ್ ಕಾಣಿಸ್ತಿದೆ. ಹಾಗೆ ರೆಡ್ ಕ್ಯಾಂಡಲ್ ಕೂಡ ಇದೆ ಅಲ್ಲಿ. ಸೊ ಅಲ್ಲಿ ನಾವು ಎಂಟ್ರಿಯನ್ನು ತಗೋಬಾರ್ದು. ಸೊ ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಆಗಿರಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ನಿಮಗೆ ಒಂದು ಆಪರ್ಚುನಿಟಿ ಇರುತ್ತೆ. ಸೊ ಆ ಸೆಕೆಂಡ್ ಕ್ಯಾಂಡಲ್ ಏನಿದೆ ಸೊ ಅಲ್ಲಿ ನೀವು ಒಂದು ಎಂಟ್ರಿಯನ್ನು ತಗೋಬೋದಾಗುತ್ತೆ. ಹಾಗೆ ನಿಮಗೆ ದೊಡ್ಡ ಕ್ಯಾಂಡಲ್ ಏನು ಫಾರ್ಮ್ ಆಗ್ತಿದೆ ಅಲ್ಲಿ ನೀವು ನಿಮ್ಮ ಒಂದು ಸ್ಟಾಪ್ ಲಾಸನ್ನು ಇಟ್ಕೋಬೋದು. ಸೊ ನಾನು ಇಲ್ಲಿ ಪಾಯಿಂಟ್ ಮಾಡ್ತಾ ಇದ್ದೀನಿ. ಸೊ ಆ ಲೆವೆಲಲ್ಲಿ ಒಂದು ಸ್ಟಾಪ್ ಲಾಸನ್ನು ಇಟ್ಕೋಬೋದು. ಸೊ ನೋಡ್ಬೋದು ಅಲ್ಲಿಂದ ನಿಮಗೆ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋದೇ ಕಾಣಿಸಲ್ಲ. ಸೊ ಟಾರ್ಗೆಟ್ ನಿಮ್ಮ ಒಂದು ಇಷ್ಟ ಆಗಿರುತ್ತೆ. ಸೊ ನೀವು ಯಾವ ಲೆವೆಲ್ ಬೇಕು ಆ ಲೆವೆಲಲ್ಲಿ ಎಕ್ಸಿಟ್ ಆಗ್ಬೋದು. ಸೊ ಇಲ್ಲಿ ಇನ್ನೊಂದಿಷ್ಟು ಎಕ್ಸಾಂಪಲ್ಗಳನ್ನು ತೋರಿಸ್ತೀನಿ. ಇನ್ಫೋಸಿಸ್ನ ಚಾರ್ಟನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಲೈನ್ಗಳನ್ನು ನಾನು ರಿಮೂವ್ ಮಾಡ್ತೀನಿ, ಅದು ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಬಟ್ ಇಂಡಿಕೇಟರ್ಗಳು ಅದೇ ರೀತಿ ಇರಲಿ. ಸೊ ಇಲ್ಲಿ ಆಲ್ರೆಡಿ ನಮಗೆ 10 ಡೇ 50 ಡೇ 200 ಡೇ ಇಂಡಿಕೇಟರ್ಸ್ ಅಪ್ಲೈ ಆಗಿದೆ. ನೋಡ್ಬೋದು ಶೇರ್ 50 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಫಾಲ್ ಆಗ್ತಿದೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇದು ಆಪರ್ಚುನಿಟಿ ಆಗಿರುತ್ತೆ. ಸೊ ಇಲ್ಲಿ ಶೇರ್ಗಳನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ಹಿಂದೆ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡ್ಬೋದು ಇಲ್ಲಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಅದರ ನೆಕ್ಸ್ಟ್ ಕ್ಯಾಂಡಲ್ ಏನಿದೆ ಅದು ಗ್ರೀನ್ ಕ್ಯಾಂಡಲ್ ಆಗಿದೆ. ಸೊ ಇದು ನಮಗೆ ಟ್ರೇಡಿಂಗ್ ಆಪರ್ಚುನಿಟಿ ಆಗಿರುತ್ತೆ. ಸೊ ಈ ಗ್ರೀನ್ ಕ್ಯಾಂಡಲ್ನ ಕೆಳಗಡೆ ಒಂದು ಲೈನನ್ನು ಡ್ರಾ ಮಾಡ್ತೀನಿ. ಸೊ 1560 ನಿಮಗೆ ಒಂದು ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ಎಂಟ್ರಿ ಪ್ರೈಸ್ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಏನಿದೆ ಅಲ್ಲಿ ಆಗಿರುತ್ತೆ. ಸೊ ಅಲ್ಲಿಂದ ನೀವು ಎಂಟ್ರಿಯನ್ನು ತಗೋಬೋದು. ಹಾಗೆ ನಿಮಗೆ ಎಕ್ಸಿಟ್ ಏನಿದೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಪ್ರಾಫಿಟ್ ಬೇಕು ಅಲ್ಲಿ ನೀವು ಎಕ್ಸಿಟನ್ನು ಆಗ್ಬೋದು. ಸೊ ಇಲ್ಲಿ ರೆಡ್ ಕ್ಯಾಂಡಲ್ ಫಾರ್ಮ್ ಆಗ್ತಿದ್ದಾಗ ಅಲ್ಲಿ ಕೂಡ ನೀವು ಎಕ್ಸಿಟ್ ಆಗ್ಬೋದಿತ್ತು, ಅಥವಾ ನಾನು ಇನ್ನೂ ವೆಯ್ಟ್ ಮಾಡ್ತೀನಿ ಅಂದರೆ ಸೊ ನೆಕ್ಸ್ಟ್
ಸೊ ಇದು ಯಾವಾಗ 10 ಡೇ ಮೂವಿಂಗ್ ಆವರೇಜ್ನ ಕೆಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಸೊ ಅಲ್ಲಿ ಕೂಡ ನೀವು ಎಕ್ಸಿಟ್ ಆಗ್ಬೋದು. ಸೊ ಈ ರೆಡ್ ಕ್ಯಾಂಡಲ್ ಏನಿದೆ, ಸೊ ಇಲ್ಲಿ ಕೂಡ ನೀವು ಎಕ್ಸಿಟ್ನ ಆಗ್ಬೋದಿತ್ತು. ಸೊ ನೋಡ್ಬೋದು ನಿಮಗೆ ಎಷ್ಟು ಪಾಯಿಂಟ್ನ ಒಂದು ಪ್ರಾಫಿಟ್ ಇಲ್ಲಿ ಆಗ್ತಿದೆ ಅಂತ. ಸೊ ನೀವು ಎಕ್ಸಾಂಪಲ್ಗೆ 1575 ಹತ್ರ ಎಂಟ್ರಿ ಆಗಿದ್ರು ಕೂಡ 1700ವರೆಗೂ ನಿಮಗೆ ಟಾರ್ಗೆಟ್ ನೋಡೋದಕ್ಕೆ ಸಿಕ್ಕಿರೋದು. ಸೊ ಈ ರೀತಿ ತುಂಬಾನೇ ಎಕ್ಸಾಂಪಲ್ಗಳು ಇದಾವೆ. ಸೊ ಇಲ್ಲೂ ಕೂಡ ನೋಡ್ಬೋದು ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯಿತು, ಅದರ ಮೇಲೆ ನೆಕ್ಸ್ಟ್ ನೀವು ಒಂದು ಎಂಟ್ರಿಯನ್ನು ತಗೋಬೋದು. ಸೊ ಈ ರೀತಿ ನೀವು ಟ್ರೇಡಿಂಗನ್ನು ಮಾಡ್ಬೋದಾಗುತ್ತೆ. ಎಂಟ್ರಿಯನ್ನು ತೊಗೊಂಡಿರ್ತೀವಿ, ಎಕ್ಸಿಟ್ ಯಾವ ರೀತಿ ಆಗೋದು ಅದ್ರ ಬಗ್ಗೆ ಕನ್ಫ್ಯೂಷನ್ ತುಂಬ ಜನಕ್ಕೆ ಇರುತ್ತೆ. ಸೊ ಯಾವ ಲೆವೆಲಲ್ಲಿ ಎಕ್ಸಿಟ್ ಆಗಬೇಕು ಅಂತ, ಸೊ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ಒಂದು ಸ್ಟ್ರಾಟಜಿಯನ್ನು ಇದ್ರ ಜೊತೆನೇ ಇಂಪ್ಲಿಮೆಂಟ್ ಮಾಡ್ಕೋಬೋದು, MACD ಸ್ಟ್ರಾಟಜಿ. ಸೊ MACDಯನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ, ಇಂಡಿಕೇಟರ್ಸ್ಗೆ ಹೋಗಿ ಜಸ್ಟ್ MACD ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ. ಸೊ ನಿಮಗೆ MACD ಇಂಡಿಕೇಟರ್ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ MACD ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅಂದರೆ ನಾವು ಕೇವಲ 3 ಇಂಡಿಕೇಟರ್ಗಳನ್ನು ಅಷ್ಟೇ ಅಪ್ಲೈ ಮಾಡ್ಬೋದು ಫ್ರೀಯಾಗಿ. ಅದಕ್ಕೋಸ್ಕರ ನಾನಿಲ್ಲಿ ಏನು ಮಾಡ್ತೀನಿ, 200 ಡೇ ಮೂವಿಂಗ್ ಆವರೇಜ್ ಏನಿದೆ ಅದನ್ನು ಡಿಲೀಟ್ ಮಾಡ್ಕೋತೀನಿ. ಸೊ ಕ್ರಾಸ್ ಸೈನ್ ಮೇಲೆ ಮಾಡಿದ್ರೆ ಅದು ಡಿಲೀಟ್ ಆಗುತ್ತೆ. ಸೊ ಈಗ ನಾನು MACDಯನ್ನು ಅಪ್ಲೈ ಮಾಡ್ತೀನಿ. ಸೊ ಜಸ್ಟ್ MACD ಅಂತ ಟೈಪ್ ಮಾಡಬೇಕಾಗುತ್ತೆ. ಮೂವಿಂಗ್ ಆವರೇಜ್, ಕನ್ವರ್ಜೆನ್ಸ್, ಡೈವರ್ಜೆನ್ಸ್ ಅಂತ ಇಂಡಿಕೇಟರ್ ಸಿಗುತ್ತೆ ನಿಮಗೆ. ಸೊ ಈ ರೀತಿ ಇಂಡಿಕೇಟರ್ ಅಪ್ಲೈ ಆಗಿದೆ ಈಗ. ಸೊ ಇಲ್ಲಿ ಬ್ಲೂ ಕಲರ್ ಲೈನ್ ಏನು ಕಾಣಿಸ್ತಿದೆ, ಇದು MACD ಲೈನ್ ಆಗಿರುತ್ತೆ. ಹಾಗೆಯೇ ಆ ಆರೆಂಜ್ ಕಲರ್ ಅಥವಾ ರೆಡ್ ಕಲರ್ ಲೈನ್, ಸೊ ಕಲರನ್ನು ನಾವು ಚೇಂಜ್ ಮಾಡ್ಕೋಬೋದು. ಸೊ ಅದನ್ನು ನಾವು ಸಿಗ್ನಲ್ ಲೈನ್ ಅಂತ ಕರಿತೀವಿ. 10 ಡೇ ಮೂವಿಂಗ್ ಆವರೇಜ್ನ ಮೇಲೆ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ, ಸೊ ಇಲ್ಲಿ ಗ್ರೀನ್ ಕ್ಯಾಂಡಲ್ಸ್ ಯಾವ ರೀತಿ ಫಾರ್ಮ್ ಆಗ್ತಿದೆ ಸೊ ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಆಮೇಲೆ ಈ ಬ್ಲೂ ಕಲರ್ ಲೈನು ಏನು ನಿಮಗೆ ಕಾಣಿಸ್ತಾ ಇದೆ, ಸೊ ಆ ಬ್ಲೂ ಕಲರ್ ಲೈನ್ ಮೇಲ್ಗಡೆ ಆರೆಂಜ್ ಕಲರ್ ಲೈನನ್ನು ಕೆಳಗಡೆಯಿಂದ ಕ್ರಾಸ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಕ್ರಾಸ್ ಮಾಡಿದಾಗ ಒಂದು ಬೈಯಿಂಗ್ ಸಿಗ್ನಲ್ ಆಗಿರುತ್ತೆ. ಸೊ ಅಲ್ಲಿ ನೀವು ಎಂಟ್ರಿಯನ್ನು ತಗೋಬೋದು. ಸೊ ಎಂಟ್ರಿಯನ್ನು ಈ ಲೆವೆಲಲ್ಲಿ ನಾವು ತಗೋಬೇಕಾಗುತ್ತೆ. ಸೊ ಇದು ಕನ್ಫರ್ಮೇಷನ್ ಆಗಿರುತ್ತೆ. ಹಾಗೆಯೇ ನಾನು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನಲ್ಲಿ ಕೂಡ ನಿಮಗೆ ಹೇಳಿದ್ದೆ. ಸೊ ಹ್ಯಾಮರ್ ರೀತಿಯ ಪ್ಯಾಟರ್ನ್ ಅಥವಾ ಇನ್ವರ್ಟೆಡ್ ಹ್ಯಾಮರ್ ರೀತಿಯ ಪ್ಯಾಟರ್ನ್ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂತ. ಸೊ ಅದನ್ನು ನೀವು ಇನ್ನೂ ನೋಡಿಲ್ಲ ಅಂದರೆ ಐ ಬಟನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಅದನ್ನು ಕೂಡ ನೋಡ್ಬೋದು. ಸೊ ಬುಲಿಶ್ ಕ್ಯಾಂಡಲ್ ಯಾವ ರೀತಿ ಇರುತ್ತೆ, ಬಿಯರಿಶ್ನೆಸ್ ನಮಗೆ ಯಾವ ರೀತಿ ಕಾಣಿಸುತ್ತೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆ ಸ್ಟ್ರಾಟಜಿಯನ್ನು ಕೂಡ ಇಲ್ಲಿ ಬಳಸ್ಬೋದಾಗುತ್ತೆ. ಸೊ ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ನಮಗೆ ಅಪ್ ಟ್ರೆಂಡ್ ಅಲ್ಲಿ ಕಾಣಿಸಿದ್ರೆ ಅಲ್ಲಿಂದ ನಾವು ಬಿಯರಿಶ್ನೆಸ್ ಬರುತ್ತೆ ಅನ್ನುವಂಥ ಒಂದು ಸಿಗ್ನಲ್ ಸಿಗುತ್ತೆ. ಸೊ ನೋಡ್ಬೋದು ಶೇರ್ ಅಲ್ಲಿಂದ ಫಾಲ್ ಆಯಿತು ಅಂತ ಟೈಮಲ್ಲಿ ನಾವು ಎಂಟ್ರಿಯನ್ನು ತಗೋಬಾರ್ದಾಗುತ್ತೆ. ರೀತಿಯ ಮಲ್ಟಿಪಲ್ ಸ್ಟ್ರಾಟಜಿಗಳನ್ನು ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಓಕೆ, ಈ ಲೆವೆಲಲ್ಲಿ ಎಂಟರ್ ಆಗಿರ್ತೀರಾ. ಸೊ ಶೇರ್ ಪ್ರೈಸ್ ನಿಮಗೆ ಈಗ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗೋದು ಕಾಣಿಸ್ತಿರುತ್ತೆ. ಸೊ ನೀವು ಎಕ್ಸಿಟ್ ಆಗಬೇಕಾಗುತ್ತೆ. ಸೊ ಯಾವ ಲೆವೆಲಲ್ಲಿ ಎಕ್ಸಿಟ್ ಆಗೋದು ಅನ್ನುವಂಥ ಕನ್ಫ್ಯೂಷನ್ ಇರುತ್ತೆ, ಅಥವಾ ಯಾವ ಲೆವೆಲಲ್ಲಿ ನಾನು ಪ್ರಾಫಿಟನ್ನು ಬುಕ್ ಮಾಡ್ಕೊಳ್ಳಿ ಅಂತ ಕನ್ಫ್ಯೂಷನ್ ನಿಮ್ಮಲ್ಲಿ ಇರುತ್ತೆ. ಸೊ ಆಗ ನೀವು ಏನನ್ನು ಅಬ್ಸರ್ವ್ ಮಾಡಬೇಕು ಅಂತ ನೋಡಿದ್ರೆ, ಸೊ ಈ MACD ಸಿಗ್ನಲಲ್ಲಿ ನಿಮಗೆ ಸೊ ಈ ಬ್ಲೂ ಕಲರ್ ಲೈನ್ ಮೇಲ್ಗಡೆಯಿಂದ ಈ ರೆಡ್ ಕಲರ್ ಅಥವಾ ಆರೆಂಜ್ ಕಲರ್ ಲೈನ್ ಏನಿರುತ್ತೆ ಅದನ್ನು ಕೆಳಗಡೆಗೆ ಕ್ರಾಸ್ ಮಾಡ್ತಿದ್ರೆ, ಸೊ ಇಲ್ಲಿ ಮೇಲ್ಗಡೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಈ ರೆಡ್ ಕಲರ್ ಕ್ಯಾಂಡಲ್ ಏನು ಫಾರ್ಮ್ ಆಗ್ತಾ ಇದೆ. ಸೊ ಅದು ದೊಡ್ಡ ಬಿಯರಿಶ್ ಕ್ಯಾಂಡಲ್ ಆಗಿದೆ. ಸೊ ಇಲ್ಲಿ ಕ್ರಾಸ್ ಓವರ್ ನಮಗೆ ಸಿಗ್ತಿದೆ ಅಂದಾಗ ಸೊ ಅಲ್ಲಿ ನಾವು ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದು. ಬಟ್ ನೀವು ನೋಡ್ಬೋದು ಮತ್ತೆ ಶೇರ್ ಅಲ್ಲಿಂದ ಬಂದು ಇನ್ನೊಂದು ಕ್ರಾಸ್ ಓವರನ್ನು ಕೊಡ್ತಿದೆ. ಸೊ ಇಲ್ಲಿ ನಮಗೆ ಬೈಯಿಂಗ್ ಆಪರ್ಚುನಿಟಿ ಥರ ಕಾಣಿಸ್ಬೋದು. ಸೊ ಈ ರೀತಿ ಆಗ್ತಾ ಇರುತ್ತೆ. ಸೊ ಎಕ್ಸಿಟ್ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಎಲ್ಲಿ ಒಂದು ಎಕ್ಸಿಟನ್ನು ತೊಗೋಬೋದು, ಯಾವ ಲೆವೆಲಲ್ಲಿ ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದು ಅಂತ. ಸೊ ಇಲ್ಲಿ ಡೈವರ್ಜೆನ್ಸ್ ಸಿಗ್ತಾ ಇದೆ ಅಂತ ಅನ್ನಿಸ್ದಾಗ ಖಂಡಿತವಾಗ್ಲೂ ನೀವು ಅಲ್ಲಿ ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಸೊ ಒಳ್ಳೆ ಒಂದು ಪ್ರಾಫಿಟೇ ಆಗಿರುತ್ತೆ. ಸೊ 1720 ನಿಮ್ಮ ಎಂಟ್ರಿ ಆಗಿರುತ್ತೆ. ಸೊ ಅಲ್ಲಿಂದ 1850 1860 ಲೆವೆಲ್ ಸಿಕ್ತಾಗಲೂ ಕೂಡ ಒಳ್ಳೆ ಒಂದು ಪ್ರಾಫಿಟ್ ಆಗಿರುತ್ತೆ ಅದು. ಸೊ ಈ ರೀತಿ ಮಲ್ಟಿಪಲ್ ಸ್ಟ್ರಾಟಜೀಸ್ನ ನಾವು ಯೂಸ್ ಮಾಡಿ ಒಂದು ಸ್ವಿಂಗ್ ಟ್ರೇಡನ್ನು ಮಾಡ್ಬೋದಾಗುತ್ತೆ. ಸೊ ಹಾಗೆ ನಾನಿಲ್ಲಿ ಇನ್ನೊಂದು ಚಾರ್ಟ್ ನಿಮಗೆ ತೋರಿಸ್ತೀನಿ. ಸೊ TCSನ ಚಾರ್ಟನ್ನು ನಾನಿಲ್ಲಿ ಪ್ಲಾಟ್ ಮಾಡ್ತಾ ಇದ್ದೀನಿ. ಸೊ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಚಾರ್ಟ್ ಬಂದಿದೆ. ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ತುಂಬಾ ಟ್ರೇಡ್ ಆಪರ್ಚುನಿಟೀಸ್ ನಮಗೆ ಸಿಗ್ತಾ ಇದೆ. ಸೊ ನೋಡ್ಬೋದು ಒಂದು ಗ್ರೀನ್ ಕ್ಯಾಂಡಲ್, ಅದರ ಮೇಲ್ಗಡೆ ನೀವು ನೋಡ್ಬೋದು ಸೊ ಯಾವ ರೀತಿಯ ಒಂದು ಮೊಮೆಂಟಮ್ ನಮಗೆ ಸಿಕ್ಕಿದೆ ಅಂತ. ಸೊ 10 ಡೇ ಮೂವಿಂಗ್ ಆವರೇಜ್ ಮೇಲೆ ಒಳ್ಳೆ ಒಂದು ಮೊಮೆಂಟಮ್ ಸಿಕ್ಕಿದೆ. ಸೊ ಇಲ್ಲಿ ಡೈವರ್ಜೆನ್ಸ್ ನಿಮಗೆ ಏನು ಕಾಣಿಸ್ತಾ ಇದೆ, ಸೊ ನೋಡ್ಬೋದು ಬ್ಲೂ ಕಲರ್ ಲೈನ್ ಕ್ರಾಸ್ ಆಗ್ತಿದೆ, ಅದು ನಿಮ್ಮ ಎಕ್ಸಿಟ್ ಪಾಯಿಂಟ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ನೋಡ್ಬೋದು 10 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಸ್ಟಾಕ್ ಬರ್ತಿದೆ, ಇಲ್ಲಿ ಡೈವರ್ಜೆನ್ಸ್ ಕೂಡ ಕಾಣಿಸ್ತಿದೆ. ಸೊ ಅದು ಕೂಡ ಸೆಲ್ಲಿಂಗ್ ಆಗಿರುತ್ತೆ. ಸೊ ಈ ರೀತಿ ನೀವು ಸ್ಟ್ರಾಟಜೀಸ್ನ ಯೂಸ್ ಮಾಡ್ಕೋಬೋದಾಗುತ್ತೆ. ಇಲ್ಲಿ ನೋಡ್ಬೋದು ಕ್ರಾಸ್ ಓವರ್ ಆಗ್ತಿದೆ, ಅಲ್ಲಿಂದ ಬೈಯಿಂಗ್ ಮಾಡ್ಬೋದಾಗುತ್ತೆ. ಸೊ ನೋಡ್ಬೋದು MACD ಮತ್ತು ಮೂವಿಂಗ್ ಆವರೇಜ್ ಯಾವ ರೀತಿ ಟ್ರೇಡ್ ಆಗ್ತಿದೆ. ಸೊ ಈ ಸ್ಟ್ರಾಟಜೀಸ್ನ ಯೂಸ್ ಮಾಡಿ ಯಾವುದೇ ಚಾರ್ಟಲ್ಲೂ ನೀವು ಇದನ್ನು ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ಫಂಡಮೆಂಟಲ್ ಸ್ಟ್ರಾಂಗ್ ಇರುವ ಸ್ಟಾಕ್ಗಳಲ್ಲಿ ಮಾತ್ರ ಈ ರೀತಿಯ ಒಂದು ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ. TCS, HDFC ಬ್ಯಾಂಕ್, HDFC, Pidilite ಈ ರೀತಿಯ ಸ್ಟಾಕ್ಗಳಲ್ಲಿ ನೀವೊಂದು ಟ್ರೇಡಿಂಗನ್ನು ಮಾಡ್ಬೋದಾಗುತ್ತೆ. ಆರಾಮಾಗಿ ಒಳ್ಳೆ ಒಂದು ಪ್ರಾಫಿಟನ್ನು ಕೂಡ
ಮಾಡ್ಕೋಬೋದಾಗುತ್ತೆ. ಸೊ ಈ ಸ್ಟ್ರಾಟಜಿಯನ್ನು ಒಳ್ಳೊಳ್ಳೆ ಫಂಡಮೆಂಟಲ್ಸ್ ಇರುವ ಸ್ಟಾಕ್ಗಳಲ್ಲಿ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ಇಲ್ಲೂ ಕೂಡ ನೋಡ್ಬೋದು HDFC ಬ್ಯಾಂಕಲ್ಲಿ ಸೊ ಒಂದು ಮೊಮೆಂಟಮ್ ಸಿಕ್ಕಿದೆ. ಸೊ ಇಲ್ಲಿ ಕೂಡ ಸ್ವಿಂಗ್ ಟ್ರೇಡ್ನ ಆಪರ್ಚುನಿಟಿ ಇತ್ತು. ಸೊ ಡೈವರ್ಜೆನ್ಸ್ ಆದಾಗ ಅಲ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ. ಸೊ ಇದನ್ನು ನೆನ್ಪಿಟ್ಕೊಂಡು ಸೊ ಒಳ್ಳೊಳ್ಳೆ ಸ್ಟಾಕ್ಗಳಲ್ಲಿ ಆರಾಮಾಗಿ ನೀವು ಸ್ವಿಂಗ್ ಟ್ರೇಡನ್ನು ತೊಗೋಬೋದಾಗುತ್ತೆ. ಸೊ ತುಂಬಾ ಎಕ್ಸಾಂಪಲ್ಸ್ ಇದ್ದಾವೆ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಮತ್ತೆ ಒಂದು ಮೊಮೆಂಟಮ್ ಸಿಕ್ಕಿದೆ. ಸೊ ನೋಡ್ಬೋದು, ಸೊ ನಿಮಗೆ ಎಕ್ಸಾಂಪಲ್ಸ್ ಕಾಣಿಸ್ತಿದೆ. ಎಲ್ಲ ರೀತಿಯ ಸ್ಟಾಕ್ಗಳಲ್ಲೂ ನಾನು ನಿಮಗೆ ಇದನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಹಾಗೆ ಸ್ಟಾಕ್ ನಾನು ಏನು ಸೆಲೆಕ್ಟ್ ಮಾಡ್ತಿದ್ದೀನಿ ಅದನ್ನು ಕೂಡ ಗಮನಿಸಬೇಕಾಗುತ್ತೆ ನೀವು. ಸೊ ಒಳ್ಳೊಳ್ಳೆ ನಿಫ್ಟಿ 50 ಸೊ ಈ ರೀತಿಯ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ನಾವು ಟ್ರೇಡಿಂಗನ್ನು ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ TTML ಅಂತ ಸ್ಟಾಕ್ಗಳಲ್ಲಿ ಇದನ್ನು ಅಪ್ಲೈ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ನೀವು ನೋಡಿದ್ರೆ ಸೊ ಅದನ್ನು ಕೂಡ ತೋರಿಸ್ತೀನಿ. ಸೊ TTMLನ ಚಾರ್ಟ್ ಪ್ಯಾಟರ್ನ್ ನಾವು ಗಮನಿಸೋದಾದರೆ ನೋಡ್ಬೋದು ಇಲ್ಲಿ. ಸೊ ಸ್ಟಾಕ್ ನಮಗೆ ಅಪ್ಪರ್ ಸರ್ಕ್ಯೂಟಲ್ಲಿ ಇರುತ್ತೆ, ಇಲ್ಲ ಲೋವರ್ ಸರ್ಕ್ಯೂಟಲ್ಲಿ ಇರುತ್ತೆ. ಸೊ ಇಲ್ಲಿ ನಾವು ಯಾವುದೇ ರೀತಿಯ ಒಂದು ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದು ಪ್ಯೂರ್ ಲಕ್ ಆಗಿರುತ್ತೆ. ಸೊ ವೊಡಾಫೋನ್ ಐಡಿಯಾ ಕೂಡ ಇಲ್ಲಿ ನೋಡ್ಬೋದು ನಾವು. ಸೊ TTMLಗೆ ಕಂಪೇರ್ ಮಾಡಿದಾಗ ನಮಗೆ ವೊಡಾಫೋನ್ ಐಡಿಯಾ ಒಂದು ಫೇರ್ ಅಮೌಂಟ್ನ ಒಂದು ಟ್ರೇಡಿಂಗನ್ನು ತೋರಿಸುತ್ತೆ. ಸೊ ಇದು ಅಟ್ಲೀಸ್ಟ್ ಓಕೆ. ಸೊ ನಾರ್ಮಲ್ ಆಗಿ ಟ್ರೇಡ್ ಆಗುವಂಥ ಸ್ಟಾಕ್ ಆಗಿರುತ್ತೆ. ಸೊ ಅಟ್ಲೀಸ್ಟ್ ಇಂಥ ಸ್ಟಾಕ್ಗಳಲ್ಲಿ ಅಪ್ಲೈ ಮಾಡ್ಬೋದು. ಬಟ್ ಇನ್ನೊಂದು ಎಕ್ಸಾಂಪಲ್ ನಾನು ತೋರಿಸೋದಾದರೆ GTL ಇನ್ಫ್ರಾ. ಸೊ ಇದರಲ್ಲೂ ಕೂಡ ತುಂಬ ಜನ ಇನ್ವೆಸ್ಟ್ಮೆಂಟನ್ನು ಮಾಡ್ತಿರ್ತೀರಾ. ಸೊ GTL ಇನ್ಫ್ರಾದಲ್ಲೂ ಕೂಡ ನಮಗೆ ಈ ಟೆಕ್ನಿಕ್ ವರ್ಕ್ ಆಗೋದಿಲ್ಲ. ಸೊ ನೋಡ್ಬೋದು, ಸೊ ಸ್ಟಾಕ್ ನಮಗೆ ಅಪ್ಪರ್ ಸರ್ಕ್ಯೂಟ್ ಇಲ್ಲ ಲೋವರ್ ಸರ್ಕ್ಯೂಟಲ್ಲಿ ಕಾಣಿಸ್ತಿರುತ್ತೆ. ಸೊ ಇಂಥ ಸ್ಟಾಕ್ಗಳಲ್ಲಿ ಯಾವುದೇ ಒಂದು ಮೂವಿಂಗ್ ಆವ್ರೇಜ್ಗೆ ರೆಸ್ಪೆಕ್ಟ್ ಇರೋದಿಲ್ಲ. ಸೊ ಇಲ್ಲಿ ಅದನ್ನು ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಒಳ್ಳೊಳ್ಳೆ ಸ್ಟಾಕ್ಸ್ ಏನು ಕಾಣಿಸುತ್ತೆ ಅದರಲ್ಲಿ ಅಪ್ಲೈ ಮಾಡೋದು ತುಂಬಾ ಬೆಟರ್ ಆಗಿರುತ್ತೆ. ಸೊ ಈ ರೀತಿ ನೀವು ಮೂವಿಂಗ್ ಆವ್ರೇಜ್ಗಳನ್ನು ಬಳಸಿ ಒಂದು ಟ್ರೇಡಿಂಗನ್ನು ಮಾಡ್ಬೋದಾಗುತ್ತೆ. ತುಂಬಾ ಜನ ಕೇಳ್ತಾ ಇದ್ರಿ ಕಮೆಂಟ್ ಸೆಕ್ಷನಲ್ಲಿ, ಸೊ ಎಂಟ್ರಿ ಪಾಯಿಂಟ್ ಎಲ್ಲಿರಬೇಕು, ಎಂಟ್ರಿ ಪಾಯಿಂಟ್ ಯಾವ ರೀತಿ ಇರಬೇಕು ಅಂತ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಲಾಂಗ್ ಟರ್ಮ್ಗೆ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದೀರಾ ಅಂದಾಗ ಮೊದಲೇ ಕೂಡ ನಾನು ತಿಳಿಸ್ದೆ, 50 ಡೇ ಮೂವಿಂಗ್ ಆವ್ರೇಜ್ ಹತ್ರ ನಿಮಗೆ ಸ್ಟಾಕ್ ಕಾಣಿಸಿದಾಗ ಅಲ್ಲಿ ನೀವು ಎಂಟ್ರಿಯನ್ನು ತೊಗೋಬೋದಾಗುತ್ತೆ. ಸೊ ಡಿಪ್ ನಿಮಗೆ ಸಿಗ್ತಿದೆ ಅಂದಾಗ ಅಕಸ್ಮಾತ್ 50 ಡೇ ಮೂವಿಂಗ್ ಆವ್ರೇಜ್ ಹತ್ರ ಸ್ಟಾಕ್ ಬರ್ತಿದೆ ಅಂದರೆ ಖಂಡಿತವಾಗ್ಲೂ ಒಂದು ಎಂಟ್ರಿ ಆಗಿರುತ್ತೆ. ಸೊ ಇನ್ಫೋಸಿಸಲ್ಲಿ ಕೂಡ ನಾನು ತೋರಿಸ್ತೆ ನಿಮಗೆ 50 ಡೇ ಮೂವಿಂಗ್ ಆವ್ರೇಜ್ ಕೆಳಗಡೆ ಬಂದಿದೆ ಅಂತ. ಎಂಟ್ರಿ ಪಾಯಿಂಟ್ ಯಾವುದು ಅಂತ ನೀವು ಕೇಳಿದಾಗಲೂ ಕೂಡ ಸೊ ನಾನು ಇದನ್ನೇ ಅಪ್ಲೈ ಮಾಡಿ ನೋಡೋದು. ಸೊ 50 ಡೇ ಮೂವಿಂಗ್ ಆವ್ರೇಜ್ ಹತ್ರ ನಾನು ಬೈಯಿಂಗನ್ನು ನಿಮಗೆ ಸಜೆಸ್ಟ್ ಮಾಡ್ತಿರ್ತೀನಿ. ಸೊ ನೀವು ಕೂಡ ಅಷ್ಟೇ ನೀವಾಗಿ ಯಾವುದೇ ಸ್ಟಾಕ್ನ ಒಂದು ಮೂವಿಂಗ್ ಡೇ ಆವ್ರೇಜ್ಗಳನ್ನು ನೋಡಿ ಸೊ ಎಂಟ್ರಿ ಪಾಯಿಂಟ್ಗಳನ್ನು ನೀವೇ ತಿಳ್ಕೊಂಡು ನೀವೇ ಎಂಟ್ರಿ ಎಕ್ಸಿಟ್ ಎಲ್ಲವನ್ನು ಕೂಡ ನೋಡ್ಕೋಬೋದಾಗುತ್ತೆ. ಸೊ ಯಾವ್ರ ಮೇಲೂ ಕೂಡ ಡಿಪೆಂಡ್ ಆಗುವಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಸೊ ಈ ಟೆಕ್ನಿಕ್ಗಳನ್ನು ಬಳಸ್ಕೊಳ್ಳಿ. ಸೊ ಖಂಡಿತವಾಗ್ಲೂ ಒಳ್ಳೆಯ ಒಂದು ಟ್ರೇಡಿಂಗನ್ನು ನೀವು ಮಾಡ್ಬೋದಾಗುತ್ತೆ. ಹಾಗೆ ಪ್ಲೇಲಿಸ್ಟಲ್ಲಿ ವೀಡಿಯೋಗಳು ಕೂಡ ಇದ್ದಾವೆ, ಅದನ್ನು ಕೂಡ ನೋಡಿ. ಸೊ ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ನನಗೆ ಟೈಮ್ ಹೊಂದಿಸೋಕ್ಕೆ ಆಗ್ತಿಲ್ಲ. ಆ ಕಾರಣದಿಂದ ಹೆಚ್ಚು ವೀಡಿಯೋಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ನನಗೆ ಟೈಮ್ ಸಿಕ್ಕಿದಾಗೆಲ್ಲ ನಾನು ವೀಡಿಯೋಗಳನ್ನು ಮಾಡ್ತಿರ್ತೀನಿ. ಬಟ್ ಸೊ ಆ ವೀಡಿಯೋಗಳನ್ನು ನೀವು ಕಂಪ್ಲೀಟಾಗಿ ನೋಡಿದಾಗ ನನಗೂ ಕೂಡ ಅನಿಸುತ್ತೆ ಓಕೆ ಇನ್ನಷ್ಟು ವೀಡಿಯೋಗಳನ್ನು ಮಾಡ್ಬೋದು ಅಂತ. ಬಟ್ ತುಂಬ ಜನ ವೀಡಿಯೋಗಳನ್ನು ಸ್ಕಿಪ್ ಮಾಡ್ತೀರಾ. ಸ್ಕಿಪ್ ಮಾಡಿದಾಗ ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಸ್ಟ್ರಾಟಜಿಗಳು ಸರಿಯಾಗಿ ಗೊತ್ತಾಗೋದಿಲ್ಲ. ಸೊ ಅದು ಇರುತ್ತೆ. ಸೊ ಆ ಕಾರಣದಿಂದ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನಿಮಗೆ ಟೈಮ್ ಇದ್ದಾಗ ಪುರ್ಸೊತ್ತಾಗಿದ್ದಾಗ ಖಂಡಿತವಾಗ್ಲೂ ವೀಡಿಯೋಗಳನ್ನು ನೋಡಿ. ಆಗ ಅದನ್ನು ನೀವು ಅಪ್ಲೈ ಕೂಡ ಚಾರ್ಟಲ್ಲಿ ಮಾಡಿ ನೋಡಿ. ಸೊ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಸೊ ಒಳ್ಳೊಳ್ಳೆ ಕಂಪನಿಗಳ ಚಾರ್ಟ್ಗಳಲ್ಲಿ ನೀವು ಈ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ. ಸೊ ಒಂದು ನೋಡಿ ಯಾವ ರೀತಿ ಡೈವರ್ಜೆನ್ಸ್ ಆಗ್ತಿದೆ, ಸೊ ಎಲ್ಲಿ ನಮಗೆ ಫಾಲ್ ಬರ್ತಿದೆ. ಸೊ ಈ ರೀತಿ ನೀವೇ ಮಾಡಿದಾಗ ನೀವು ಆರಾಮಾಗಿ ಅದನ್ನು ಕಲಿತೀರಾ. ಸೊ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮ್ಮ ಹತ್ರ ಯಾವ್ಯಾವ ಸ್ಟಾಕ್ಗಳಿದೆ ಸೊ ಅದರ ಚಾರ್ಟನ್ನು ಓಪನ್ ಮಾಡ್ಕೊಳ್ಳಿ. ಟ್ರೇಡಿಂಗ್ ವ್ಯೂ ನಾನು ವೆಬ್ಸೈಟ್ ಕೂಡ ನಿಮಗೆ ಹೇಳಿದ್ದೀನಿ. ಸೊ ಟ್ರೇಡಿಂಗ್ ವ್ಯೂವಲ್ಲಿ ಯಾವುದೇ ರೀತಿಯ ಮೆಂಬರ್ಶಿಪ್ ಕೂಡ ನೀವು ತೊಗೋಬೇಕು ಅಂತಿಲ್ಲ. 3 ಇಂಡಿಕೇಟರ್ಗಳನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಒಂದು 10 ಡೇ ಮೂವಿಂಗ್ ಆವ್ರೇಜ್, 50 ಡೇ ಮೂವಿಂಗ್ ಆವ್ರೇಜ್ ಮತ್ತು ಒಂದು MACDಯನ್ನು ಹಾಕ್ಕೊಂಡು ನಿಮ್ಮ ಬಳಿ ಯಾವ್ಯಾವ ಸ್ಟಾಕ್ಗಳು ಇದೆ ಅದನ್ನು ನೀವು ನೋಡ್ಬೋದು. ಸೊ 50 ಡೇ ಮೂವಿಂಗ್ ಆವ್ರೇಜ್ ಹತ್ರ ಇದೆಯಾ, ನನ್ನಲ್ಲಿ ಬೈ ಮಾಡ್ಕೋಬೋದಾ. ಸೊ ಅದನ್ನೆಲ್ಲ ನೀವೇ ನೋಡಿಕೊಂಡು ಖಂಡಿತವಾಗ್ಲೂ ನೀವೇ ಕಲ್ತ್ಕೋಬೋದಾಗುತ್ತೆ. ಸೊ ಇನ್ನಷ್ಟು ಟೆಕ್ನಿಕ್ಗಳನ್ನು ನಾನು ಮುಂದಿನ ದಿನದಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಮೊದಲೇ ಹೇಳಿದಾಗೆ ಟೈಮ್ ಕನ್ಸ್ಟೆಂಟ್ ಸ್ವಲ್ಪ ಇದೆ. ಸೊ ನನಗೆ ಟೈಮ್ ಸಿಕ್ಕಿದಾಗ ಖಂಡಿತವಾಗ್ಲೂ ಇನ್ನಷ್ಟು ವೀಡಿಯೋಗಳನ್ನು ಮಾಡಿ ತಿಳಿಸ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ರೀತಿಯ ಕಂಟೆಂಟನ್ನು ನಾನು ನಿಮಗೆ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.